Got my eyes on the prize. Watch me with it and rise. Hey. Watch these bombs that I drop. 'Cause I want it. I want it all. ಮನೇಲಿ ಅಮ್ಮ ಅಪ್ಪ ಇಲ್ಲಾಂದ್ರೆ ತುಂಟತನ ಪ್ರಾರಂಭವಾಗುತ್ತೆ. ಹಸಿವಾಗಿದ್ರೆ ತಿನ್ನೋಕೆ ಏನಾದ್ರೂ ಮಾಡ್ಲಾ? ನಾಟಿ ಬಾಯ್. ಅಕ್ಕು ಮಗ, ಅಕ್ಕು ಸ್ವಲ್ಪ ನೀರ್ ತಂದ್ಕೊಡು. ಅಕ್ಕು ಅಕ್ಕು ಅಜ್ಜಿ, 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 ಏನಾಯ್ತು ಅಜ್ಜಿ? ಅಜ್ಜಿ ಏನಾಯ್ತು? ಅಜ್ಜಿ, ಅಜ್ಜಿ. ಅಮ್ಮ, ಹೇಗನಿಸ್ತಿದೀಗ? ಡಾಕ್ಟರ್ ಅಂತಿದ್ರು BP ಹೆಚ್ಚಾಗ್ಬಿಟ್ಟಿದೆ ಅಂತ. ಔಷಧಿ ಬರ್ಕೊಟ್ಟಿದ್ದಾರೆ. ಗಾಬರಿ ಆಗುವಂತದ್ದೇನಿಲ್ಲಮ್ಮ, ಎಲ್ಲವೂ ಸರಿ ಹೋಗುತ್ತೆ ಅಮ್ಮ. ಅಮ್ಮ, ನೀವು ಬಿದ್ದಿದ್ರಿಂದ ಸ್ವಲ್ಪ ಏಟಾಗಿದೆ, ಆದ್ರೆ ಬೇಗ ವಾಸಿಯಾಗುತ್ತೆಮ್ಮ. ಇದು ಹೇಗಾಗತ್ತೆ? ಅಮ್ಮ ಹೇಗೆ ಬೀಳ್ತಾರೆ? ಅಮ್ಮ ನೋವಲ್ಲಿ ಕಿರುಚಿರ್ಬೋದು, ಸಹಾಯಕ್ಕಾಗಿ ಕರೆದಿರ್ಬೋದು. ಎಲ್ಲಿದ್ದೆ ನೀನು? ಅಪ್ಪ, ಅದು ನಾನು ಬಾತ್ರೂಮ್ನಲ್ಲಿದ್ದೆ, ಅದಕ್ಕೆ ಬಹುಶಃ ನನ್ ಕೇಳಿಸಿಲ್ಲ. ಅಮ್ಮ ನೋವಲ್ಲಿ ಕಿರುಚಿರ್ಬೋದು, ಸಹಾಯಕ್ಕಾಗಿ ಕರೆದಿರ್ಬೋದು. ಎಲ್ಲಿದ್ದೆ ನೀನು? ಎಲ್ಲಿದ್ದೆ? ಸಹಾಯಕ್ಕಾಗಿ ಕರೆದಿರ್ಬೋದು. ಎಲ್ಲಿದ್ದೆ? ಎಲ್ಲಿದ್ದೆ? ಅಪ್ಪ, ಅದು ನಾನು ಬಾತ್ರೂಮ್ನಲ್ಲಿದ್ದೆ. ಇದರಲ್ಲಿ ಅಂತದೇನಿದೆ? ಹಾ, ಇದನ್ನ ಹಾಕೊಂಡು ರಸ್ತೆಲಿದ್ಯೋ ಮನೇಲಿದ್ಯೋ ಅಂತಾನು ಗೊತ್ತಾಗಲ್ಲ. ರಸ್ತೆ ದಾಟುವಾಗ ಕಣ್ಣು, ಕಿವಿ, ಗಮನ ರಸ್ತೆ ಮೇಲಿರ್ಬೇಕು. ಇಟ್ಸ್ ಕಾಮನ್ ಸೆನ್ಸ್. ಇವತ್ತು ಇದರಿಂದಾಗಿ ನಿನ್ ಮಗ ಕಾರ್ ನಡಿಗೆ ಬೀಳುವುದರಲ್ಲಿದ್ದ. ಅಕ್ಕು, ಏನಿದು? ಅಕ್ಕು ಮಗ, ನೀನ್ ನೋಡ್ತಿದ್ಯಲ್ಲ, ಅಜ್ಜಿಗೆ ಸ್ವಲ್ಪ ತೊಂದರೆ ಆಯ್ತು, ನಮ್ಗೆಲ್ಲ ಇಷ್ಟು ಬೇಜಾರಾಯ್ತು. ಒಂದು ಸಣ್ಣ ಘಟನೆ ನಮ್ಮ ಜೀವನ ತಲೆಕೆಳಗಾಗಿಸ್ತು. ಲೈಫ್ ಈಸ್ ಪ್ರೆಷಿಯಸ್. ಎ ಗುಡ್ ಹೆಲ್ದಿ ಲೈಫ್ ಈಸ್ ಒಂದು ಬ್ಲೆಸ್ಸಿಂಗ್ ಮಗ. ಅದನ್ನ ಗೌರವಿಸೋದನ್ನ ಕಲಿ. ರಸ್ತೆ ದಾಟೋ ವಿಧಾನನೇ ಇದು. ಟೈಮ್ಲಿ ರೋಡ್ ಕ್ರಾಸ್ ಮಾಡಬೇಕು, ಆದ್ರೆ ಇವರ ಗಮನ ಫೋನಿಂದ ಬೇರೆ ಕಡೆ ಹೋಗ್ತಾನೆ ಇಲ್ಲ. ಹೆಲೋ, ಹೀಗೆ ರೋಡ್ ಕ್ರಾಸ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೇ ಆಗತ್ತಲ್ವಾ? ಮಕ್ಕಳಾದ್ರೂ ದೊಡ್ಡವರಾದ್ರೂ ಜೀವನದ ಬಗ್ಗೆ ಕಾಳಜಿನೇ ಇಲ್ಲ.
ಈಗ ಇದ್ಯಾರೋ ತೆಗಿತೀನಿ. ಅತಿ ಆಯ್ತು, ಇವನಿಗೆ ಪಾಠ ಕಲಿಸಲೇಬೇಕು. ಅಪ್ಪ ಪ್ಲೀಸ್ ಕಾರ್ ನಿಲ್ಸಿ. ಅವನು ಮುಂದೆ ಹೋಗ್ಬಿಡ್ತಾನೆ. ಅಪ್ಪ ಅಪ್ಪ ಏನ್ ಮಾಡ್ತಿದ್ದೀರಪ್ಪ? ಅಪ್ಪ ಪ್ಲೀಸ್ ಕಾರ್ ನಿಲ್ಸಿ. ಏನಾಯ್ತು? ಅಪ್ಪ ನೀವು ಟರ್ನಲ್ ನೋಡದೆ ಕಾರ್ ತಿರುಗಿಸಿದ್ರಿ, ಈಗ ರ್ಯಾಶ್ ಡ್ರೈವಿಂಗ್. ಅಪ್ಪ ನೀವೇ ಹೇಳಿದ್ದಲ್ವಾ ಒಂದು ಸಣ್ಣ ಘಟನೆ ನಮ್ಮ ಇಡೀ ಜೀವನ ಬದಲಾಯಿಸ್ತು ಅಂತ. ಈಗ ಈ ರೀತಿ ವಾಹನ ನಡೆಸಿದ್ರೆ ನನಗೆ ಅಥವಾ ನಿಮ್ಗೆ ಏನಾದ್ರೂ ಆದ್ರೆ ಅವಾಗ ಆಗ್ಲೂ ನಮ್ಮ ಇಡೀ ಕುಟುಂಬ ಕಷ್ಟಪಡ್ಬೇಕಾಗುತ್ತಲ್ವಾ? ಸಾರಿ ಮಗ. ಅಪ್ಪ ಅದು ನಾನೇನು ಕನ್ಫ್ಯೂಸ್ ಮಾಡ್ಬೇಕು. ಏನಾಯ್ತು? ಎಕ್ಸಾಮ್ಸ್ನಲ್ಲಿ ಮಾರ್ಕ್ಸ್ ಮತ್ತೆ ಕಡಿಮೆ ಬಂತಾ? ಇಲ್ಲಪ್ಪ ಅದು. ಹೌದಾ? ಫೇಲೇ ಆಗ್ಬಿಟ್ಟಿಯಾ ನೀನು? ಸರಿ 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 ಸರಿ, ಹೇಳು ಹೇಳು. ಅಪ್ಪ ಅದು ಏನಂದ್ರೆ ಅಜ್ಜಿ ಆ ದಿನ ಬಾತ್ರೂಮಲ್ಲಿ ಇರ್ಲಿಲ್ಲ. ಹೆಡ್ಫೋನಲ್ಲಿ ಜೊರೆಗೆ ಹಾಡು ಕೇಳ್ತಿದ್ದೆ. ನನ್ನಿಂದಾಗಿ ಅಜ್ಜಿಗೆ ತುಂಬಾ ಕಷ್ಟ ಆಗಿದೆ. ನಾನು ಸ್ವಲ್ಪ ಜವಾಬ್ದಾರಿಯಿಂದ ಇರ್ಬೇಕಿತ್ತು. ಐ ಆಮ್ ರಿಯಲಿ ಸಾರಿ ಅಪ್ಪ. ಇಲ್ವಾ ಇಲ್ವಾ ಮಗ, ಸತ್ಯ ಹೇಳೋದು ಮತ್ತು ತಮ್ಮ ತಪ್ಪಿನಿಂದ ಕಲಿಯೋದು ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಪಾಠ ಇಲ್ಲ. ನೀನು ಅದನ್ನು ಅರ್ಥ ಮಾಡ್ಕೊಂಡು ನನಗೆ ಖುಷಿಯಾಗಿದೆ. ನೆನಪಿದೆಯಾ ಆ ದಿನ ನೀನು ಕಾರಲ್ಲಿ ನನ್ನ ತಪ್ಪು ಸುಧಾರಿಸಿದೆ, ಇವತ್ತು ನೀನದನ್ನು ಸುಧಾರಿಸಿದೆ. ಸೊ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನಾನು ಹೆಮ್ಮೆ ಪಡೋ ಹಾಗೆ. ದೊಡ್ಡವನಾಗ್ಬಿಟ್ಟೆ ನೀನು. ಹೆಮ್ಮೆ ಇದೆ.